ಸೂರ್ಯ ಮೀನಿಗೆ ಫೋನ್ ಮಾಡ್ತಾನೆ. ಆಕೆ ಮೀನ ಏನು ರೀ ಅಂದಾಗ ಸೂರ್ಯ ಹೇಳ್ತಾನೆ, ಹೊರಗೆ ಬಾ ಸ್ವಲ್ಪ ಇಲ್ಲಿ ಅಂತ. ನನ್ನ ಹತ್ರ ಕಾರ್ ಕಲಿಯೋದಕ್ಕೆ ಒಬ್ಬರು ಬಂದಿದ್ದಾರೆ, ಅವ್ರನ್ನ ನೀನು ನೋಡು ಬಾ ಒಂದ್ಸರಿ ಅಂತ ಅಂದ್ಬಿಟ್ಟು. ಯಾರ್ರೀ ಅದು ಅಂತ ಕೇಳಿದಾಗ, ಅಯ್ಯೋ ನೀನು ಸ್ವಲ್ಪ ಹೊರಗಡೆ ಬಾಮ್ಮ, ಎಲ್ಲ ನಿಂಗೆ ಫೋನಲ್ಲಿ ಹೇಳೋಕ್ಕಾಯ್ತದ, ಚಿತ್ರ ಬರೆದ್ಬಿಟ್ಟು ಕಳಿಸ್ಬೇಕಾ, ಹೊರಗಡೆ ಬಂದು ನೋಡು ಅಂತ ಅಂದ್ಬಿಟ್ಟು. ಆಕೆ ಮೀನ ಯಾರಪ್ಪ ಅದು ಅಂತ ಅಂದ್ಕೊಂಡು ಅಷ್ಟರಲ್ಲಿ ವಿಶಾಲಾಕ್ಷಿ ನಮಸ್ಕಾರ ಅಂತ ಅನ್ನಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರೂ ಹೇಳ್ಬಿಟ್ಟು, ಹಾಂ ಹೇಳಿ ಬನ್ನಿ, ಫುಲ್ ಡೀಟೇಲ್ಸ್ ಹೇಳ್ತೀನಿ ಅಂತ ಅಂತಾನೆ. ಆಗ ವಿಶಾಲಾಕ್ಷಿ ಎಲ್ಲಿ ಕರ್ಕೊಂಡು ಬಂದಿದೆಯೋ ಅಂತ ಅಂದ್ಬಿಟ್ಟು ಡ್ರೈವರ್ ಮೇಲೆ ರೆಗ್ತಾಳೆ. ಈ ವಿಶಾಲವಾದ ಜಾಗದಲ್ಲಿ ಇದೊಂದೇ ನಾನು ನಿನಗೆ ಸಿಕ್ಕಿದ್ದು ಅಂತ ಅಂದ್ಬಿಟ್ಟು ಕೆನ್ನೆ ಕೂಡ ಹೊಡಿತಾಳೆ ಡ್ರೈವರ್ಗೆ. ಆಗ ಮೀನಾ ಬನ್ನಿ ಒಳಗಡೆ ವಿಶಾಲು ಅವರೇ ಅಂತ ಕರೆದಾಗ ವಿಶಾಲ್ ಅವರು, ನಾನು ನಿಮ್ಮ ಹತ್ರ ಕಲಿಬೇಕು ಅಂತ ಬಂದಿದ್ದೆ, ಆದರೆ ಕಲಿಯಲ್ಲ ನಿಮ್ಮನ್ನು ನೋಡಿ, ನಾನು ಶತ್ರುಗಳ ಹತ್ರ ವ್ಯವಹಾರ ಮಾಡಲ್ಲ ಅಂತ ವಿಶಾಲು ಹೇಳ್ತಾಳೆ. ಆಗ ಸೂರ್ಯ, ಅಯ್ಯೋ ನಿಮ್ಮ ಹತ್ರ ಹೇಗೂ ಫ್ಲವರ್ ಬಿಸ್ನೆಸ್ ಈಗ ನಡೀತಾ ಇಲ್ವಲ್ಲ, ಬನ್ನಿ ನಾನು ನಿಮಗೆ ಏನಿದೆಯೋ ಡ್ರೈವಿಂಗ್ ಕೆಲಸ ಹೇಳ್ಕೊಡ್ತೀನಿ, ಬೇಕಿದ್ದರೆ ನಾನು ಕೂಡ ನಿಮ್ಮನ್ನು ಕೆಲಸಕ್ಕೆ ಇಟ್ಕೊಳ್ತೀನಿ, 16,898 ರೂಪಾಯಿ ಸಂಬಳ ಕೂಡ ಕೊಡ್ತೀನಿ, ನನ್ನ ಹತ್ರ 2 ಕಾರ್ ಇದೆ ಅಂತ ಅಂತಾನೆ. ಅದಕ್ಕೆ ವಿಶಾಲ್ ಏಯ್ ಅಂತ ಅಂದ್ಬಿಟ್ಟು ರೇಗಾಗ್ತಾಳೆ. ಅದಕ್ಕೆ ಏಯ್ಗಿ ಎಲ್ಲ ಇಟ್ಕೊಬೇಡ ಕಣಮ್ಮ, ನನ್ನ ಹೆಸರು ಸೂರ್ಯ ಸಣ್ಣ ಫ್ರಂಗ್ನಾಥ್ ಅಂತ ಅಂತಾನೆ. ಅದಕ್ಕೆ ವಿಶಾಲು, ನಾನು ನಿನ್ನ ಹತ್ರ ಡ್ರೈವಿಂಗ್ ಕೆಲಸ ಮಾಡಬೇಕಾ ಅಂತ ಅಂದ್ಬಿಟ್ಟು, ಅಯ್ಯೋ ಬೇಡ ಬಿಡಮ್ಮ, ಹೆಂಗೂ ನನ್ನ ಹೆಂಡ್ರು ಮೀನಮ್ಮಂಗೆ ಒಂದು ಹೊಸ ಕಾರ್ ತೆಕ್ಕೊಡ್ತೀನಿ, ಪರ್ಸ್ನಲ್ ಡ್ರೈವರ್ ಆಗಿದ್ಬಿಡು ಅಂತ ಅಂದ್ಬಿಟ್ಟು. ಆಕೆ ವಿಶಾಲು, ನೋಡ್ಕೊತೀನಿ ಹುಡುಗ, ನಾನು ಯಾರು ಅಂತ ನಿನಗಿಷ್ಟು ದಿನದಲ್ಲೇ ತೋರಿಸ್ತೀನಿ, ನಾನು ಇಟ್ಟಜ್ಜೆ ಎಲ್ಲೂ ಸೋಲೇ ಮಾತೇ ಇಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಸೂರ್ಯ ಹೇಳ್ತಾನೆ, ನನ್ನ ಹೆಸರು ಸೂರ್ಯ, ನಾನು ಸೋಲಿಸ್ತೀನಿ ಅಂತ ಬಂದವ್ರಿಗೆ ಉಳಿವೇ ಇಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ವಿಶಾಲು ಹೇಳ್ತಾಳೆ, ಏಯ್ ಕಾರ್ ತೆಗಿಯೋ ಅಂತ ಅಂದ್ಬಿಟ್ಟು. ಅದು ಸೂರ್ಯ ಹೇಳ್ತಾನೆ, ಆಫರ್ ಕ್ಲೋಸ್ ಸೂನ್, ಮುಂದೆ ನಿಮಗೆ ಡ್ರೈವಿಂಗ್ ಕೆಲಸ ಯೂಸ್ ಆಗುತ್ತೆ, ಬನ್ನಿ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅಯ್ಯೋ ಬನ್ನಿ ಇಲ್ಲಿ ಕೆಲಸನೂ ಕಲ್ತ್ಕೊಡ್ತೀನಿ, ನಾನು ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು. ಓ ಬೇಡ ಬಿಡಿ, ನೀವು ತುಂಬ ಬ್ಯಾಡ್ ಸ್ಟೂಡೆಂಟು, ದುಡ್ಡು ಕೊಡ್ತೀನಿ ಅಂತ ಅಂದ್ರೂ ಹೋಯ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಹಾಗೇ ಹೊಂಟೋಗ್ಬಿಡಿ, ಮುಖ ತೋರಿಸ್ಬೇಡಿ ನನಗೆ ಅಂತ ಅಂತ ಇದ್ದಾನೆ ಸೂರ್ಯ. ಇಲ್ಲಿ ಮೀನಾ, ಏನ್ರಿ ಸುಮ್ಮನೆ ನಮ್ಮನ್ನ ದ್ವೇಷ ಸಾಧಿಸ್ತಾ ಇದ್ದಾರಲ್ರಿ ಅಂತ ಅಂದ್ಬಿಟ್ಟು, ಅಯ್ಯೋ ಬಿಡಮ್ಮ, ಅವ್ರು ಬೇಕಿದ್ರೆ ಬಂದಿದ್ದು ಮಾಡ್ತೆ ಅಂತ. ಇಲ್ಲಿ ರೋಹಿಣಿ ಮತ್ತು ರೋಹಿಣಿ ಫ್ರೆಂಡು ಇಬ್ಬರೂ ಹೋಟೆಲ್ಗೆ ಹೋಗ್ತಾರೆ. ದೋಸೆ ಮತ್ತು ಆನಿಯನ್ ದೋಸೆ, ಈರುಳ್ಳಿ ಎರಡನ್ನೂ ಆರ್ಡ್ರ್ ಮಾಡ್ತಾರೆ, ಆನಿಯನ್ ದೋಸೆ ಮತ್ತು ಇಡ್ಲಿನ. ಆಗ ಕೂತ್ಕೊಂಡು ತಿನ್ನೋಕ್ಕಿಂತ ಅಲ್ಲಿ ಕೂತಿದ್ದಾಗ ವಿಶ್ವಾಸ್ ಕೂಡ ಬರ್ತಾನೆ ಈ ಕಡೆ. ಅದನ್ನು ನೋಡಿ, ಓ ಇವ್ನು ನಮ್ಮ ಮೋಸ ಮಾಡಿದವನಲ್ವ ಅಂತ ಅಂದ್ಬಿಟ್ಟು ಅವ್ನು ಹಿಡಿಯೋದಕ್ಕೆ ಅಂತ ಅಂದ್ಬಿಟ್ಟು ರೋಹಿಣಿ ಹೋಗ್ತಾ